ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಅಕ್ಟೋಬರ್ ತಿಂಗಳಲ್ಲಿ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ರಾಶಿ ಭವಿಷ್ಯಗಳಲ್ಲಿ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಯಾವ ರೀತಿಯ ಫಲಾಫಲಗಳು 9 ಗ್ರಹಗಳಲ್ಲಿ ನೋಡಿ, 6 ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಈ ಬದಲಾವಣೆಯಿಂದ ಯಾವ ದಿನಾಂಕದಿಂದ ಯಾವ ದಿನಾಂಕಕ್ಕೆ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಪ್ರಕಾರವಾಗಿ ಈ ತಿಂಗಳೆಲ್ಲ ನಿಮ್ಮ ರಾಶಿಯವರಿಗೆ ಏನು ಫಲ ಸಿಗತ್ತೆ ಅಂತ ಕೂಡ ನೋಡೋಣ. ನೀವು ಇದುವರೆಗೂ ಸಹ ಬಹಳಷ್ಟು ಜನ ನಮ್ಮ ಒಂದು ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀರಾ. ಸೊ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ವಿಡಿಯೋಸ್ ಇಷ್ಟವಾದಲ್ಲಿ ಲೈಕ್ ಕೊಡಿ, ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ ಅಂತ ಪ್ರಾರ್ಥಿಸ್ತಾ, ನೋಡಿ ಕನ್ಯಾ ರಾಶಿಯವರಿಗೆ ಸೂರ್ಯನಿಂದ ಏನು ಫಲ ಸಿಗ್ತದೆ ಅಂತ ನೋಡಿದ್ರೆ, ನೋಡಿ ಸೂರ್ಯ ನಿಮ್ಮ ರಾಶಿಯಲ್ಲೇ ಸಂಚಾರದಲ್ಲಿರ್ತಕ್ಕಂತಹದ್ದು. ಹಾಗಾಗಿ ನಿಮ್ಮ ರಾಶಿಗೆ ಅಂದರೆ ನಿಮ್ಮ ರಾಶಾಧಿಪತಿ ಬುಧನಿಗೆ ಸೂರ್ಯ ಮಿತ್ರಭಾವದಲ್ಲಿರ್ತಕ್ಕಂತಹದ್ದು ಶುಭವಾದ ಫಲ ಕೊಡುವಂತಹದ್ದಿದೆ. ಕೆಲವೊಂದೆಲ್ಲ ಖರ್ಚು ವೆಚ್ಚಗಳಿಂದ ಪ್ರತಿಫಲ ಸಿಗುವಂತಹದ್ದು, ಇಂಡಿವಿಜುವಲ್ ನಿಮ್ಮದೇ ಆದಂತಹ ಒಂದು ಅಭಿವೃದ್ಧಿ ಅಂದರೆ ಪ್ರಯತ್ನ, ನಿಮ್ಮ ಒಂದು ಏನೋ ಒಂದು ಚಾತುರ್ಯ ಇರ್ತಕ್ಕಂತಹದ್ದು, ಏನೋ ಒಂದು ಚೇತರಿಕೆ ಬರುವಂತಹದ್ದಿರುತ್ತೆ. 17ನೇ ತಾರೀಕುವರೆಗೂ ಸೂರ್ಯ ನಿಮ್ಮ ರಾಶಿಯಲ್ಲೇ ಸಂಚಾರದಲ್ಲಿರ್ತಾನೆ. ಹಾಗೆ 17ವರೆಗೂ ಒಳ್ಳೆ ರೀತಿಯ ಒಂದು ಕ್ಲೆವರ್ ಆಗಿರ್ತೀರ, ತೇಜಸ್ಸಿರುತ್ತೆ. ತುಂಬ ಕಠಿಣವಾದ ಪರಿಶ್ರಮಗಳೆಲ್ಲವೂ ಕೂಡ ನೀವು ಸಾಧಿಸುವಷ್ಟರ ಮಟ್ಟಿಗೆ ಒಂದು ಧೈರ್ಯ, ಸಾಹಸ, ಶಕ್ತಿ, ಅಭಿವೃದ್ಧಿ ಇವೆಲ್ಲವೂ ಕೂಡ ನಿಮಗೆ ಸೂರ್ಯನ ಫಲದಿಂದ ಸಿಗತ್ತೆ ಈ ಒಂದು ಸಮಯದಲ್ಲಿ 17ರವರೆಗೂ. ಸೊ 17ರ ನಂತರ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಅಂದರೆ ತುಲಾ ರಾಶಿಗೆ ಹೊರಡ್ತಾ ಇದ್ದಾನೆ. ಆ ಒಂದು ತುಲಾ ರಾಶಿಯಲ್ಲಿ ಸೂರ್ಯನು ನೀಚ ಸ್ಥಿತಿ ಸಂಚಾರ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯಗಳು ಬರುತ್ತೆ. ಆರೋಗ್ಯ ವಿಚಾರವಾಗಿ ಖರ್ಚುಗಳು ಕಂಡು ಬರುವಂತಹದ್ದಿದೆ. ಹಾಗಾಗಿ ಹಾಸ್ಪಿಟಲ್ ಟ್ರೀಟ್ಮೆಂಟು ಆಗಿರ್ಬೋದು. ಸೊ ನಿಮ್ಮದು ಏನಾದರೂ ಆರೋಗ್ಯ ಪರಿಸ್ಥಿತಿಗಳು ಹದಗೆಡಿದಾಗ ಏನಾದರೂ ಒಂದು ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ವೈದ್ಯಕೀಯ ವಿಚಾರವಾಗಿ ಟ್ರೀಟ್ಮೆಂಟ್ಗಳು ತಗೊಳ್ಳುವಂತಹ ವಿಚಾರ ಆಗಿರೋದು, ಇವುಗಳಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕುಜಗ್ರಹ ಬದಲಾವಣೆ ನೋಡಿ, ಕುಜನು ಈ ತಿಂಗಳ ಅಂತ್ಯಕಾಲಕ್ಕೆ ಅಂದರೆ ಎಂಡಿಂಗಲ್ಲಿ ಚೇಂಜ್ ಆಗ್ತಾ ಇರ್ತಕ್ಕಂತಹದ್ದು. ತುಲಾರಾಶಿಯಲ್ಲೇ 27ನೇ ತಾರೀಕುವರೆಗೂ ಇರ್ತಾನೆ. ಹಾಗಾಗಿ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದೃಢತ್ವ ಇರುತ್ತೆ, ಸ್ಥಿರತ್ವ ಇರುತ್ತೆ. ಪ್ರಯತ್ನದಲ್ಲಿ ಏನೋ ಒಂದು ಬಲ ತುಂಬಿಕೊಳ್ಳುವಂತಹದ್ದು, ನಿಮ್ಮದೇ ಆದಂಥ ಹಠ ಪ್ರಯತ್ನದಿಂದ ದುಡ್ಡು ಮಾಡಬೇಕು ಅಂತ ಚಾಲೆಂಜಿಂಗ್ ತಗೊತೀರಾ, ಆದರೆ ಸ್ವಲ್ಪ ನಿಷ್ಫಲಗಳು ಉಂಟಾಗ್ತಾ ಇರುತ್ತೆ. ಕಠಿಣವಾದಂತಹ ಪರಿಸ್ಥಿತಿಗಳು ಎದುರಾಗುವಂತಹದ್ದು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ, ಸೂರ್ಯನು ಬೇರೆ ಇತಿ ಆಗ್ತಾ ಇದ್ದಾನೆ. ಸೊ ಹಾಗಾಗಿ ಸೂರ್ಯನು ಜೊತೆಯಾಗೋದ್ರಿಂದ ನೀಚ ಸ್ಥಿತಿಯಲ್ಲಿರ್ತಕ್ಕಂಥ ಸೂರ್ಯನ ಜೊತೆ ಕುಜನು ಕೂಡ ಫಲ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಷ್ಫಲವಾದಂಥ ಪ್ರತಿಫಲ ಉಂಟಾಗುತ್ತೆ. ನೋಡಿ, ಇಲ್ಲಿ ಸೂರ್ಯನ ಪರಿಹಾರ ಮಾಡಿದ್ರೆ ಸಾಕು, ಕುಜನು ಕೂಡ ನಿಮಗೆ ಉತ್ತಮವಾದ ಫಲ ಕೊಟ್ಬಿಡ್ತಾನೆ. ಮುಖ್ಯವಾಗಿ ಎಲ್ರಿಗೂ ಕೂಡ ದುಡ್ಡು ಕಾಸು ವಿಚಾರ, ಹಣಕಾಸು ಅಂತಂದರೆ ಎಲ್ರಿಗೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ಇರುತ್ತೆ ಜೀವನದಲ್ಲಿ. ಹಾಗಾಗಿ ಆ ವಿಚಾರದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ನೋಡುವಂತಹದ್ದು. ಮತ್ತು ಇನ್ನು ಸ್ವಲ್ಪ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥದ್ದು, ಜೀರ್ಣಕ್ರಿಯೆ ಸಂಬಂಧಿಸಿದಂತೆ ಉದರ ಸಂಬಂಧಿ ಬಾಧೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇದು 17ರ ನಂತರ ಅಂದರೆ 17ನೇ ತಾರೀಕಿಂದ 27ನೇ ತಾರೀಕುವರೆಗೂ ನೋಡಿ, ಕರೆಕ್ಟಾಗಿ 10 ದಿನಗಳ ಕಾಲ ನೋಡಿ, ಬೇಕಾದರೆ ಗಮನಿಸಿ ನೋಟ್ ಮಾಡ್ಕೊಳ್ಳಿ. ಒಂದು ಕನ್ಯಾ ರಾಶಿಯವರಿಗೆ 17ನೇ ತಾರೀಕಿಂದ 27ನೇ ತಾರೀಕುವರೆಗೂ ಈ 10 ದಿನಗಳ ಕಾಲ ಸ್ವಲ್ಪ ಉದರ ಸಂಬಂಧಿ ಬಾಧೆಗಳು, ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು, ಎಲ್ಲ ಫಂಕ್ಷನ್ಗೆ ಹೋಗಿರ್ತೀರ, ಪ್ರೋಗ್ರಾಮ್ಗೆ ಹೋಗಿರ್ತೀರಲ್ಲ, ಅಲ್ಲಿ ಒಂದು ನೀವು ತಿಂಡಿ ತಿನಿಸುಗಳಾಗಿರ್ಬೋದು, ಪಾನೀಯಗಳಾಗಿರ್ಬೋದು, ಅವುಗಳಿಂದ ನಿಮ್ಮ ಆರೋಗ್ಯನೇ ಕೆಡಿಸ್ಕೊಳ್ಳುವಂಥ ಸ್ಥಿತಿ ಬಂದುಬಿಡತ್ತೆ. ಹಾಗೆ ತುಂಬ ಜಾಗೃತಿಯಿಂದ ಇರಿ. ಸೊ ಈ ರೀತಿ ಏನಾದರೂ ವೈಪರೀತ್ಯ ಬಂತು ಅಂತಂದರೆ, ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ತೊಗರಿ ಧಾನ್ಯದ ಮೇಲೆ 9 ತುಪ್ಪದ ದೀಪಗಳನ್ನು ಬೆಳಗಿಸೋದ್ರಿಂದ ನೀವು ಆ ದೀಪಗಳು ಬೆಳಗುವ ಸಮಯದಲ್ಲಿ ಅಲ್ಲೇ ಒಂದು ಧ್ಯಾನ ಮಾಡ್ಕೊಳ್ಳೋದು, ಅಥವಾ ಆ ಒಂದು ದೀಪಗಳ ಸವನ್ನು ಹಚ್ಚಿರುವಂಥ ಸಮಯದಲ್ಲಿ ಅವು ಉರಿಯುವವರೆಗೂ ಕೂಡ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರನ ಹೇಳ್ಕೊಳ್ಳುವಂತಹದ್ದು. ಮೊಬೈಲಲ್ಲಿ ಈಗ ಗೂಗಲಲ್ಲಿ ನೀವು ಪ್ಲೇ ಮಾಡಿದ್ರೆ ಸಾಕು, ಕುಜ ಸ್ತೋತ್ರ ಆಗಿರ್ಬೋದು, ಕುಜಿನ ಸ್ತೋತ್ರಗಳಾಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ ಆಗಿರ್ಬೋದು, ಸ್ತೋತ್ರಗಳಾಗಿರ್ಬೋದು, ನೀವು ಕೇಳಿಸ್ಕೊಳ್ಳೋದ್ರಿಂದ, ಅವು ಮನಸ್ಸಲ್ಲಿ ನೆನೆಸ್ಕೊಳ್ಳೋದ್ರಿಂದ ಈ ಒಂದು ಆರೋಗ್ಯ ಸಮಸ್ಯೆಯಿಂದ ನೀವು ಹಾಸ್ಪಿಟ್ಲಲ್ಲಿ ತುಂಬಾ ದುಡ್ಡು ಹಾಳು ಮಾಡೋದಿರ ಉಳಿಸ್ಕೊಳ್ಳುವಂತಹದ್ದು. ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಮನೆಯಲ್ಲಿ ಈ ಒಂದು ದೋಷ ಪರಿಹಾರದಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಚೆನ್ನಾಗಿರುತ್ತೆ. ಇನ್ನು
ಈ ಒಂದು ಕುಜನು 27ಗೆ ವೃಶ್ಚಿಕ ರಾಶಿಗೆ ಸಂಚಾರ ಮಾಡ್ತಾನೆ. ಕೊನೆಯ ಒಂದು 3-4 ದಿವಸಗಳಲ್ಲಿ ಸ್ವಲ್ಪ ದೃಢತ್ವ ಬರುತ್ತೆ, ಆರೋಗ್ಯದಿಂದ ಚೇತರಿಸ್ಕೊತೀರಾ, ಮತ್ತು ಭಾಗ್ಯ ಪ್ರಯತ್ನಗಳಿಗೆ ಗಮನ ಕೊಡ್ತೀರಾ. ಇನ್ನೇನು ಆರೋಗ್ಯ ಸುಧಾರಿಸ್ಕೊಂಡಿದ್ದೀನಿ, ಇನ್ನೆಲ್ಲ ಕೆಲಸ ಕಾರ್ಯಗಳು ಮಾಡೋಣ, ಮುಂದುವರ್ಸೋಣ ಅನ್ನುವಂತಹ ಒಂದು ಪ್ರಯತ್ನಗಳು, ಆ ಒಂದು ಪರಾಕ್ರಮಗಳು ಮುಂದುವರಿಯುತ್ತೆ. ಚೆನ್ನಾಗಿದೆ. ಇನ್ನು ಬುಧನ ಬದಲಾವಣೆ ನೋಡಿ, ಬುಧ ಗ್ರಹ ನಿಮ್ಮ ರಾಶಾಧಿಪತಿ ರಾಶಿಯಲ್ಲೇ ಸಂಚಾರ 2ನೇ ತಾರೀಕುವರೆಗೂ ಇರ್ತಾನೆ ಈ ತಿಂಗಳಲ್ಲಿ. ಹಾಗಾಗಿ ಸೂರ್ಯನ ಜೊತೆ ಯತಿಯಾಗಿರೋದ್ರಿಂದ ಬಿಸ್ನೆಸ್ ವ್ಯವಹಾರಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಬಿಲ್ಡರ್ಸ್ ಯಾರೆಲ್ಲ ಇದ್ದಾರೆ ಅಂಥವ್ರೆಲ್ರಿಗೂ ಕೂಡ ಶುಭದಾಯಕ ಫಲ ಸಿಗುತ್ತೆ. ನೋಡಿ, 2ರ ನಂತರ ತುಲಾರಾಶಿಗೆ ಹೊರಡ್ತಾ ಇದ್ದಾನೆ. 3 ನಕ್ಷತ್ರಗಳ ಸಂಚಾರ ಮಾಡ್ತಾನೆ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರಗಳಲ್ಲಿ. ಹಾಗಾಗಿ ಇಲ್ಲಿ ಸೂರ್ಯನ ಜೊತೆ ಯತಿಯಾಗ್ತಾನೆ. ಹಾಗಾಗಿ ಸೂರ್ಯನ ಜೊತೆ ಯತಿಯಾಗೋದ್ರಿಂದ ಸ್ವಲ್ಪ ವೈಪರೀತ್ಯಗಳು ಸ್ಟಾರ್ಟ್ ಆಗುತ್ತೆ. 17ರ ನಂತರ 24ನೇ ತಾರೀಕುವರೆಗೂ ವೈಪರೀತ್ಯಗಳು ಜಾಸ್ತಿ ಇರುತ್ತೆ. ನೋಡಿ, 17ರಿಂದ 24ನೇ ತಾರೀಕುವರೆಗೂ ಬುಧನು ಕೂಡ ಇಲ್ಲಿ ಹೆಲ್ಪ್ಲೆಸ್ ಆಗಿಬಿಡ್ತಾನೆ. ಯಾಕೆಂದರೆ ಸೂರ್ಯನ ಜೊತೆ ಸೇರಿಕೊಂಡು ನೀಚ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ 17, 24 ಈ ಡೇಟ್ಗಳಿಂದ ಬುಧನ ಫಲ ವೈಪರೀತ್ಯ ಇರುತ್ತೆ. ಏನು ವೈಪರೀತ್ಯಗಳಿರುತ್ತೆ ಅಂತಂದರೆ, ನೀವು ವೃತ್ತಿ ಮಾಡ್ತಾ ಇರ್ತಕ್ಕಂಥ ಸ್ಥಾನದಲ್ಲಿ ನಿಮಗೆ ಅಸಮರ್ಪಕವಾದ ಫಲಗಳುಂಟಾಗುತ್ತೆ. ಮತ್ತು ವೈಯಕ್ತಿಕವಾದ ಏನೇ ಒಂದು ದೃಢ ನಿರ್ಧಾರಗಳು ಮಾಡೋಕ್ಕೆ ಹೋದರೆ ಅವು ಕೂಡ ನಿಮಗೆ ಕೈ ಕೊಡುತ್ತೆ. ನಿಮ್ಮ ಬುದ್ಧಿ ನಿಮಗೆ ಕೈ ಕೊಟ್ಬಿಡುತ್ತೆ. ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ, ನನಗೆ ಜ್ಞಾನ ಇದೆ, ಬುದ್ಧಿ ಇದೆ, ತಿಳುವಳಿಕೆ ಇದೆ, ಬಿಡಪ್ಪ ಏನು ಮಾಡ್ತೀನಿ ಬಿಡು ಅಂತ. ಆದರೆ ಎಡವಟ್ಟು ಕಾದಿರುತ್ತೆ ಇದು. ಮತ್ತು ದಂಪತಿಗಳಿಗೂ ಕೂಡ ದಾಂಪತ್ಯ ಸೌಖ್ಯ ಇಲ್ದಿರ ಆಗುವಂತಹದ್ದು, ಮತ್ತು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಕೂಡ ಕೈ ಕೊಡುವಂತಹದ್ದು, ಸ್ವಲ್ಪ ಅಲರ್ಜಿ ಉಂಟಾಗುವಂಥದ್ದು, ಶೀತ ಅಲರ್ಜಿ ಎಲ್ಲ ಕೂಡ ಇದು ಉಂಟಾಗುವಂಥ ಸಮಯ ಯಾವಾಗ? 17ರಿಂದ 24. ನೋಡಿ, ಒಟ್ಟು 7 ದಿನಗಳ ಕಾಲ. ಹಾಗೆ ಇಲ್ಲಿ ಬುಧನ ವೈಪರೀತ್ಯ ಕೂಡ ಉಂಟಾಗುವಂಥ ನೋಡ್ತೀವಿ. ನೋಡಿ, ಆನಂತರ ಬುಧ ಚೇಂಜ್ ಆಗ್ತಾನೆ. 24ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ ಅಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ, ಚೇಂಜಸ್ ಆಗುತ್ತೆ, ಏನು ತೊಂದರೆ ಇರೋದಿಲ್ಲ. ಇನ್ನು ಗುರುಗ್ರಹ ಬದಲಾವಣೆ ನೋಡೋಣ. ಮುಖ್ಯವಾಗಿ ನೋಡಿ, ಗುರು ಮಿಥುನ ರಾಶಿಯಲ್ಲೇ ಇದ್ದಾನೆ. ಮಿಥುನ ರಾಶಿಯಾಧಿಪತಿ ಕೂಡ ಬುಧನೇ. ಹಾಗಾಗಿ ಆ ರಾಶಿಯಲ್ಲಿರ್ತಕ್ಕಂಥವನು ಸ್ವಲ್ಪ ವೃತ್ತಿಯಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ತಂದುಕೊಂಡಿದ್ದೀರಾ. ಈಗ 18ಗೆ ಗುರು ಬದಲಾವಣೆ ಇದೆ ಕಟಕ ರಾಶಿಗೆ. ಹಾಗಾಗಿ ಬಹಳಷ್ಟು ದೊಡ್ಡ ಮೊತ್ತದ ಆದಾಯಗಳನ್ನು ಪಡೆಯುವಂತಹ ಯೋಗ ಪ್ರಾಪ್ತಿಗಳು ನಿಮ್ಮದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶ್ರೇಷ್ಠವಾದಂಥ ಘನತೆ, ಗೌರವ, ಸ್ಥಾನ, ಅವಕಾಶಗಳು, ಆಪರ್ಚುನಿಟಿಗಳು ತುಂಬಾ ಬರುತ್ತೆ. ಅಬ್ರಾಡ್ಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂಥ ಸಮಯ ಅಂತೇಳಿ ಹೇಳ್ಬೋದು. ಹಾಗಾಗಿ ಅಬ್ರಾಡಲ್ಲಿ ಯಾರೆಲ್ಲ ಉನ್ನತ ವ್ಯಾಸಂಗಗಳಿಗೆ ಪ್ರಯತ್ನ ಮಾಡ್ತಾಯಿದ್ದೀರಾ ಅಂಥವ್ರಿಗೆಲ್ರಿಗೂ ಕೂಡ ಒಳ್ಳೆ ಯೂನಿವರ್ಸಿಟಿಗಳು ಸಿಗುವಂತಹದ್ದು, ಕಾಲೇಜಸ್ ಸಿಗುವಂತಹದ್ದು, ಅವ್ರಿಗೆಲ್ಲರೂ ಕೂಡ ಒಳ್ಳೆಯ ರೀತಿಯ ಆಪರ್ಚುನಿಟಿಗಳು, ಮತ್ತು ಯಾರೆಲ್ಲ ಒಂದು ಜೀವನದಲ್ಲಿ ವಿದ್ಯಾಭ್ಯಾಸಗಳಲ್ಲಿ ಅಂದರೆ ವಿವಿಧ ರೀತಿಯ ಒಂದು ಕಲೆಗಳಲ್ಲಿ ಪ್ರಯತ್ನಿಸ್ತಾ ಇದ್ದೀರಾ ಅಂಥವ್ರಿಗೆಲ್ಲ 18ರ ನಂತರ ಶ್ರೇಷ್ಠವಾದಂಥ ಫಲ. ಆದಾಯಗಳಲ್ಲಿ ಕೂಡ ಒಳ್ಳೆಯ ಉತ್ತಮ ಫಲ. ಮನೆ ಕಡೆ ಅಂದರೆ ನಿಮ್ಮ ಸ್ವಸ್ಥಾನ ಮನೆ ಕಡೆ ಏನೋ ಒಂದು ಅಭಿವೃದ್ಧಿ ತಂದುಕೊಳ್ಳುವಂತಹದ್ದು, ಅಲ್ಲಿಂದ ಆದಾಯಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಮತ್ತು ಈ ಒಂದು ದಂಪತಿಗಳಿಗೆ ತುಂಬ ಉತ್ತಮವಾದಂತಹ ಒಂದು ಕಾಲಮಾನ ಅಂತೇಳಿ ಹೇಳ್ಬೋದು. ಆದಾಯಗಳನ್ನ ಗಳಿಸಿರ್ತೀರ, ಒಳ್ಳೆಯ ಸಮೃದ್ಧಿ ಸಮಯ ಅಂತೇಳಿ ಹೇಳ್ಬೋದು, ಸಂತೋಷದ ಸಮಯ, ಒಳ್ಳೆಯ ಸಮಾರಂಭಗಳು ಹೋಗಿ ಬರುವಂತಹದ್ದು, ಮತ್ತು ತೀರ್ಥಯಾತ್ರೆಗಳು, ಪುಣ್ಯಸ್ಥಳಗಳು, ದೇವತಾ ದರ್ಶನ ಮಾಡುವಂತಹದ್ದು, ಗುರು ದರ್ಶನ ಮಾಡುವಂಥದ್ದು, ಗುರು ಆಶೀರ್ವಾದ ಲಭಿಸುವಂತಹದ್ದು ನಿಮ್ಮ ರಾಶಿಯವರಿಗೆ ಶ್ರೇಷ್ಠವಾಗಿರುತ್ತೆ. ಇದೆಲ್ಲ ಕೂಡ 18ರ ನಂತರ ನಡೆಯುತ್ತೆ, ತಿಂಗಳ ಅಂತ್ಯದವರೆಗೂ ತುಂಬ ಶುಭವಾದಂಥ ಫಲ. ಗುರುವಿನಿಂದ ಯಾವುದೇ ರೀತಿ ತೊಂದರೆಗಳು ಕಾದಿಲ್ಲ. ಇನ್ನು ಶುಕ್ರನ ಫಲ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಶುಕ್ರ ಗ್ರಹ ಸಿಂಹರಾಶಿಯಲ್ಲಿ ಸಂಚಾರ ನಿಮಗೆ 9ನೇ ತಾರೀಕುವರೆಗೂ ಇರ್ತಾನೆ. ಹಾಗಾಗಿ ಸ್ವಲ್ಪ ಕಮಿಟ್ಮೆಂಟ್ಸು ಎಲ್ಲ ಏನೇನಿದೆ ಅವೆಲ್ಲ ತೀರಿಸ್ಕೊಳ್ಳುವಂತಹದ್ದು, ಮತ್ತು ಯಾವುದ್ಯಾವುದೋ ಭಾಗ್ಯಗಳಿಗೆ ಪ್ರಯತ್ನ ಮಾಡಿರ್ತೀರ ಅವೆಲ್ಲ ಕೂಡ ಒಳ್ಳೆ ರೀತಿ ಮುಂದುವರಿಸುವಂತಹದ್ದು. ಹಣಕಾಸಿನ ವಿಚಾರ, ಈ ಕಡೆ ದುಡ್ಡು ಬರುತ್ತೆ, ಈ ಕಡೆ ದುಡ್ಡು ಹೋಗುತ್ತೆ. ಹೆಂಗೆ ಅಂತಂದರೆ ನೀವು ಕಮಿಟ್ಮೆಂಟ್ಸ್ನ ಸಾಲ್ವ್ ಮಾಡೋದಕ್ಕೋಸ್ಕರನೇ 9ರವರೆಗೂ ಬಹಳಷ್ಟು ಸೆಟ್ಲ್ಮೆಂಟ್ಗಳು ಮಾಡ್ಕೊಂಡು ಬಿಡ್ತೀರ. ನೋಡಿ, ಯಾವುದಾನ ಸಾಲ ಇತ್ತು ಅಂತಂದರೆ, ಯಾವುದೋ ಒಂದು ವಿಚಾರದಲ್ಲಿ ಒತ್ತಡದಲ್ಲಿ ನೀವು ಅನುಭವಿಸ್ತಾ ಇದ್ದರೆ ಅವೆಲ್ಲ ಕೂಡ ಸೆಟ್ಲ್ಮೆಂಟ್ಗಳು ಮಾಡಿಕೊಳ್ಳುವಂತಹ ಸಮಯ ಅಂತೇಳಿ ಹೇಳ್ಬೋದು. ಶುಕ್ರ ಆ ರೀತಿಯ ಒಂದು ಫಲ ಕೊಡ್ತಾನೆ. ಆದರೂ ಕೂಡ ಒತ್ತಡದಿಂದನೇ ಯಾವುದೋ ಒಂದು ಕಮಿಟ್ಮೆಂಟ್ಸ್ ವ್ಯವಹಾರಕ್ಕೆ ಲಾಕ್ ಆಗಿರ್ತೀರ, ಅವೆಲ್ಲ ಕೂಡ ಸೆಟ್ಲ್ಮೆಂಟ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊತೀರ. 9ರ ನಂತರ ಇದೇ ಶುಕ್ರ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ, ಕನ್ಯಾ ರಾಶಿಗೆ. ನಿಮ್ಮ ರಾಶಿಯಲ್ಲಿ ಶುಕ್ರನಿಗೆ ನೀಚವಾದಂತಹ ಸ್ಥಳ ಅಂತೇಳಿ ಹೇಳ್ಬೋದು, ಫಲ ಅಂತೇಳಿ ಹೇಳ್ಬೋದು. ಹಾಗಾಗಿ ನಿಮಗೆ ಇಂಡಿವಿಜುವಲ್ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಸಮಂಜಸವಾದಂತಹ ವೈಪರೀತ್ಯ, ನೀರಸತ್ವ, ಲೇಜಿನೆಸ್ ಉಂಟಾಗುತ್ತೆ. ಮತ್ತು ಕೆಲವೊಂದು ಕೆಲಸ ಕಾರ್ಯಗಳ ಹಾನಿ ಆಗುತ್ತೆ.
ಒಂದು ದುಡ್ಡು ಬರುವಂತಹ ಪ್ರಾಜೆಕ್ಟ್ಸ್ ಎಲ್ಲ ಫೈಲ್ಯೂರ್ ಆಗುವಂತಹದ್ದು, ಯಾವುದೋ ಒಂದು ಲಕ್ ಆಪರ್ಚುನಿಟಿಗಳೆಲ್ಲ ಸಕ್ಸಸ್ ಪ್ರಯತ್ನಗಳು ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಅವೆಲ್ಲ ಕೂಡ ಫೈಲ್ಯೂರ್ ಆಗುವಂತಹದ್ದು. ಹಾಗಾಗಿ ಶುಕ್ರನ ಫಲ 9ರ ನಂತರ ಸ್ವಲ್ಪ ವೈಪರೀತ್ಯಗಳು ಉಂಟಾಗತ್ತೆ. ಸೊ ನಿಮ್ಮ ಹತ್ರ ಇರ್ತಕ್ಕಂತಹ ಸೊತ್ತುಗಳು ಕಳ್ಕೊಳ್ಳೋ ಅಂತಹದ್ದು, ಅಂದರೆ ಯಾವುದೋ ಒಂದು ಕಮಿಟ್ಮೆಂಟ್ಗೋಸ್ಕರ ಬಿಟ್ಬಿಡುವಂತಹದ್ದು. ಹಾಗಾಗಿ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಒಡವೆ ಇದೆಯೋ ಅಥವಾ ಸೊತ್ತು ಇದೆಯೋ ಆಸ್ತಿ ಪಾಸ್ತಿ ಇದೆಯೋ ಬಿಟ್ಟು ಕೊಟ್ಬಿಡ್ಬೇಕು, ಆ ರೀತಿ ಆಗುವಂಥ ಸ್ಥಿತಿಗಳಿರುತ್ತೆ. ಹಾಗಾಗಿ ಅಂತಹ ಪರಿಸ್ಥಿತಿಗಳೇನಾದರೂ ನಿಮ್ಮ ಮುಂದೆ ಬಂದಿದೆಯಪ್ಪ ಅಂತಂದರೆ ಮುಖ್ಯವಾಗಿ ದೇವಿ ಅಮ್ಮನವರ ದರ್ಶನ ಮಾಡಿ ಕುಂಕುಮ ಸ್ತೋತ್ರನ 6 ದಿನಗಳ ಕಾಲ ರಾಹುಕಾಲದಲ್ಲಿ ಮಾಡಿಕೊಂಡ್ರೆ ಈ ರೀತಿಯ ಸೊತ್ತುಗಳನ್ನು ಕಳ್ಕೊಳ್ಳೋದನ್ನು ತಪ್ಪಿಸಬಹುದಾಗಿರುತ್ತೆ. ದೋಷ ಪರಿಹಾರ ಇರುತ್ತೆ, ಪ್ರತಿಯೊಂದು ದೋಷಗಳಿಗೆ, ಗ್ರಹ ದೋಷಗಳಿಗೆ ಪರಿಹಾರ ಇರುತ್ತೆ. ಅದನ್ನು ಮಾಡ್ಕೊಳ್ಳಿ, ಉತ್ತಮ ಫಲ ಸಿಗತ್ತೆ. ಇನ್ನು ಶನಿ ಪ್ರಭಾವ ಹೇಗಿದೆ ಅಂತ ನೋಡಿದ್ರೆ ವಿಶೇಷವಾಗಿ ನೋಡಿ, ಯಾರೆಲ್ಲ ಈ ಒಂದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ರೀತಿ ಶುಭ ಫಲ ಅಂತೇಳಿ ಹೇಳ್ಬೋದು. ಶ್ರೇಷ್ಠವಾದ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಅವರಿಂದ ತಂದೆ ತಾಯಿಗೂ ಹೆಸರು ತರುವಂಥ ಸ್ಥಿತಿ ಇರುತ್ತೆ. ಮಿತ್ರರಿಂದ ಕೂಡ ಒಳ್ಳೆಯ ಒಂದು ಶುಭವಾದಂತಹ ಸೂಚನೆಗಳಿರುತ್ತೆ ಮತ್ತು ಶ್ರಮ ಪ್ರಯತ್ನಗಳಿರುತ್ತೆ. ದಂಪತಿಗಳಿಗೆ ಸುಖದಾಯಕ ಯೋಗ ಪ್ರಾಪ್ತಿಗಳು ಕೂಡ ನಡೆಯುತ್ತೆ, ಶುಭ ಫಲ ಇದೆ. ಇನ್ನು ರಾಹುಕೇತುಗಳ ಪ್ರಭಾವ ಹೆಂಗಿದೆ ಅಂತ ನೋಡಿದ್ರೆ ವಿಶೇಷವಾಗಿ ಸ್ವಲ್ಪ ಸ್ನೇಹಿತರ ಜೊತೆ ಸುತ್ತಾಟ, ತಿರುಗಾಟ, ಆಲಸ್ಯ ಮತ್ತು ಅವರಿಂದ ಸ್ವಲ್ಪ ಅನವಶ್ಯಕವಾದ ಸುತ್ತಾಟದಿಂದ ನಿಮ್ಮ ಒಂದು ಸಮಯನ ಕಾಲಹರಣ ಮಾಡ್ಕೊತೀರಾ. ಅವರ ಒಂದು ವೈಪರೀತ್ಯಗಳ ತಲೆನೋವುಗಳಿಂದ ಸ್ವಲ್ಪ ನಿಮಗೆ ಬಿಸಿ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಅಂದರೆ ದುಷ್ಟ ಫಲಗಳು ಉಂಟಾಗುವಂತಹದ್ದು. ಅದಕ್ಕೆ ಹೆಚ್ಚಿನ ಸ್ಥಿತಿಯಲ್ಲಿ ಹೊರಗಡೆ ಓಡಾಟದಲ್ಲಿ ಇರ್ತಕ್ಕಂತಹ ಸ್ನೇಹಿತರು, ಮಿತ್ರರ ಜೊತೆ ದೂರ ಸಂಚಾರದಲ್ಲಿ ಹೋಗಿ ಬರುವಂತಹದ್ದಿದ್ದರೆ ಅವಾಯ್ಡ್ ಮಾಡಿ. ಈ ಸಮಯದಲ್ಲಿ ಅಷ್ಟೊಂದು ಶುಭ ಫಲ ಅಲ್ಲ. ಇನ್ನು ಕೇತುವಿನ ವಿಚಾರವಾಗಿ ಈಗಾಗಲೇ ಶುಕ್ರನ ಸಮಯದಲ್ಲಿ ಹೇಳಿದೆ, ಶುಕ್ರ ಗ್ರಹದ ಫಲಾಫಲಗಳ ಸಮಯದಲ್ಲಿ ಅಂದರೆ ಕಮಿಟ್ಮೆಂಟ್ಸ್ನೆಲ್ಲ ಸಾಲ ಮಾಡ್ಕೊತಾ ಇದ್ದೀರಾ. ಹಾಗಾಗಿ ಯಾವುದೇ ಒತ್ತಡ ಇದ್ದರೂ ಕೂಡ ಅಂದರೆ ದುಡ್ಡು ಕಾಸು ಕೊಟ್ಟು ಸೆಟ್ಲ್ ಮಾಡ್ಕೊಳ್ಳುವಂಥದ್ದು, ಒಂದು ಬ್ಯಾಂಕ್ ಲೋನ್ ಆಗಿರ್ಬೋದು, ಯಾವುದೋ ಒಂದು ಫೈನಾನ್ಸು ಫಂಡಿಂಗ್ ವಿಚಾರದಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹದ್ದು, ಇವೆಲ್ಲ ಕೂಡ ಕ್ಲಿಯರ್ ಮಾಡ್ಕೊಳ್ಳುವಂತಹ ಸಮಯ ಅಂತಲೇ ಹೇಳ್ಬೋದು. 9ರವರೆಗೂ ಒಳ್ಳೆಯ ರೀತಿಯ ಫಲಾಫಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಒಟ್ಟಾರೆಯಾಗಿ ನಿಮಗೆ ಒಂದು 30% ಅಶುಭ ಫಲಗಳು ಬಿಟ್ಟರೆ ಇನ್ನು ಹೆಚ್ಚಿನ ಸ್ಥಿತಿಯಲ್ಲಿ ಶುಭದಾಯಕವಾದ ಫಲ ಇದೆ. 70% ಈ ತಿಂಗಳಲ್ಲಿ ನೀವು ಶ್ರೇಷ್ಠವಾದಂತಹ ಫಲಗಳನ್ನ ಪಡೆಯುವಂತಹದ್ದು ಗ್ರಹಗಳಿಂದ ನೋಡಬಹುದಾಗಿದೆ. ಒಟ್ಟಾರೆ ನಿಮಗೆಲ್ರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.